ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದು ಸೊ ಸ್ವಲ್ಪ ಹೆವಿ ಕೆಲಸ ಆಯಿತು. ಹೆವಿ ಕೆಲಸ ಅಂದರೆ ನಾವು ಮಾಡೋವಂಥದ್ದಲ್ಲ, ಬಟ್ ಮಾಡಿಸೋವಂಥದ್ದಿತ್ತು. ಸೊ ಹಾಗೆ ಫಸ್ಟು ಹೋಗಿ ಬಿಲ್ಡಿಂಗ್ ಹತ್ರ ಎಲ್ಲ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಿಲ್ಡಿಂಗ್ ಹತ್ರ ಹೋಗಿ ಕೆಲಸ ಎಲ್ಲ ನೋಡಿಕೊಂಡು ಸೊ ಹಾಗೆ ತೋಟದ ಹತ್ರ ಒಂದ್ಸಲಿ ಹೋಗಿ ಬರೋಣ ಅಂತ ಹೋಗ್ತಿದ್ವಿ. ಸೊ ಅಷ್ಟರೊಳಗಡೆ ಇಲ್ಲಿ ಹೋಗಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಂತ ಇದೆ. ಸೊ ಅಲ್ಲಿ ಆಲ್ರೆಡಿ ಏನು ಸಿಮೆಂಟ್ ಅನ್ಕೊತೀನಿ. ಸೊ ಆ ಮೂಟೆಗಳನ್ನೆಲ್ಲ ಅನ್ಲೋಡ್ ಮಾಡ್ತಿದ್ರು. ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದಿಲ್ಲಿ. ಸರಿ ಅಂತ ಅದನ್ನೆಲ್ಲ ನೋಡಿಕೊಂಡು ಸೀದಾ ತೋಟದ ಹತ್ರ ಬಂದ್ವಿ. ಇಲ್ಲಿ ನಮಗೇನು ಕೆಲಸ ಅಂದರೆ ಸೊ ತೋಟದ ಹತ್ರ 4 ಎಕರೆಯಲ್ಲಿ ಇದು ಒಂದು ಅರ್ಧ ಎಕರೆ ಅನ್ಕೊತೀನಿ. ಅರ್ಧ ಎಕರೆ ಫುಲ್ ಖಾಲಿ ಇದೆ ಜಾಗ. ಏನು ಅಂದರೆ ಏನೂ ಮಾಡ್ಕೊಂಡಿಲ್ಲ, ತುಂಬ ವೇಸ್ಟ್ ಆಗಿದೆ. ಸರಿ ಏನಾದರೂ ಮಾಡೋಣ, ಸುಮ್ಮನೆ ಯಾಕೆ ವೇಸ್ಟ್ ಆಗಿರೋದು, ಬಿಕಾಸ್ ನೀರೆಲ್ಲ ಇದೆ ಅಲ್ವಾ. ಸೊ ಒಬ್ಬರು ಅಲ್ಲಿ ನೋಡ್ಕೊಳ್ಳೋಕ್ಕೆ ಒಬ್ಬ ಆಳು ಕೂಡ ಇದ್ದಾರೆ. ಸೊ ಆಳು ಅನ್ನೋದಕ್ಕಿಂತ ಅಣ್ಣ, ಯಾಕಂದರೆ ಏನೇ ಕೆಲಸ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಸ್ಲೋ ಮಾಡೋದು, ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಇದಕ್ಕೇನಾದರೂ ಬೆಲೆ ಇಟ್ಟರೆ ಆ ಅಣ್ಣ ಅಲ್ಲೇ ಇರೋದ್ರಿಂದ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಸೊ ನಾವು ತೋಟದ ಹತ್ರ ಹೋಗಿದ್ದು ಏನಾದರೂ ಇಕ್ಕೋಕ್ಕೆ ಪ್ಲ್ಯಾನ್ ಮಾಡೋಣ ಬೆಳೆ ಇಡೋಕ್ಕೆ ಅಂತ. ಸೊ ಇದು ತೋಟದ ಹತ್ರ ಶೆಡ್ ಹಾಕಿದ್ದಾರೆ. ಅಂದರೆ ಏನಾದರೂ ಟ್ಯಾಕ್ಟ್ರಿ ಡೈಲಿ ಊರಿಗೆ ತಂದು ಹಾಕ್ಕೊಳ್ಳೋ ಕಷ್ಟ ಆಗುತ್ತೆ. ಮತ್ತು ಔಷಧಿಗಳಾಗಿರ್ಬೋದು, ಮತ್ತು ಏನು ಇದು ಬೇಸಾಯ ಎಲ್ಲ ಹಾಕ್ತಾರಲ್ವ ದಾಳಿಂಬೆಗೆ, ಅದಾಗಿರ್ಬೋದು, ಏನೇನು ಬೇಕು ತೋಟಕ್ಕೆ ಆಲ್ಮೋಸ್ಟ್ ಈ ಮನೇಲಿ ಇಟ್ಟಿರ್ತಾರೆ. ಸೊ ಹಾಗೆ ಇಲ್ಲಿ ನೋಡಿ ಚಿಕ್ಕದ ಗೂಡು ಅನಿಸುತ್ತೆ, ಬಟ್ ಏನು ದುಡ್ದು ಅಂತ ನಂಗೆ ಐಡಿಯಾ ಇಲ್ಲ. ಬಟ್ ತುಂಬ ಮುದ್ದಾಗಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಅಂದರೆ ಅದ್ರ ಮನೇನ ಎಷ್ಟು ಮುದ್ದಾಗಿದೆ ನೋಡಿ ನೀವೇ. ಎಷ್ಟು ಸೇಫ್ಟಿಯಾಗಿ, ಅದು ಎಗ್ಗಿಟ್ರೂ ಕೂಡ ಎಗ್ಗೇನು ಕೆಳಗಡೆ ಬೀಳಬಾರ್ದು, ಅಷ್ಟು ಮುದ್ದಾಗಿ ಅಷ್ಟು ಸೇಫ್ಟಿಯಾಗಿ ಕಟ್ಕೊಂಡಿದೆ. ಸೊ ಮೇ ಬಿ ಎಲ್ಲೋ ಹಾರೋಗಿದೆ ಅನಿಸುತ್ತೆ, ಇದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಆದರೂ ಅಲ್ಲಿ ಇಡೋಣ ಅಂತ ಹೇಳಿ, ಮುದ್ದಾಗಿತ್ತಲ್ವ ಎಸೆಯೋದಕ್ಕೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಸತ್ತೆ ನೋಡಿ. ಇದು ಮಾವಿನ ಮರ, ಇದು ಆ ಎಣ್ಣೆ ಇರ್ತಾರಲ್ವ, ಸೊ ಅದಕ್ಕೆ ಮನೆ ಕೂಡ ಇದೆ. ಸೊ ಜಾಸ್ತಿ ಹೊತ್ತು ಅಲ್ಲೇ ಇದ್ವಿ, ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತು. ಸೊ ಒಂದು 100 ಮೀಟರ್ಸ್ ಹೋದರೆ ಬೇಕ್ರಿ ಕೂಡ ಇದೆ. ಅಲ್ಲೇ ಹೋಗಿ ನೀರು ಮತ್ತು ಏನಾದರೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ ತೋಟದ ಹತ್ರ. ಮತ್ತೆ ಬಿಕಾಸ್ JCB ಬರ್ತಿತ್ತು, ಅದನ್ನು ಕ್ಲೀನ್ ಮಾಡಿಸ್ಬೇಕಿತ್ತು ಅಂತ. ಆಮೇಲೆ JCB ಕೂಡ ನಾವು ಹೋಗಿದ್ದು ಮಾರ್ನಿಂಗ್ 10:30ಗೆ ಹೋಗಿ JCB 3ಗೆ ಬರ್ತೀವಿ ಅಂತಂದರು. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ನಾವು ಮನೆಗೆ ಬಂದುಬಿಟ್ಟು ಮತ್ತೆ ಖುಷಿ ಸ್ಕೂಲಿಂದ 4:30ಗೆ ಬಂದು ಅವನ್ನ ಕರ್ಕೊಂಡು ಮತ್ತೆ ನಾವು ಸಂಜೆ ಹೋದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಜೆ ಹೋಗಿ ಮತ್ತೆ ಅಲ್ಲೆಲ್ಲ ಕ್ಲೀನಾಗಿ ಮತ್ತು ನಾಳೆ ಅಂದ್ಕೊಂಡ್ರೆ ಆಗಲ್ಲ. JCB ಸಿಗೋದು ಕೂಡ ತುಂಬ ಕಷ್ಟ ಆಯಿತು. ಸೊ ಬರ್ತೀನಿ ಅಂದರೆ ಎಷ್ಟೊತ್ತಾದರೂ ಆಗಲಿ, ಕೆಲಸ ಮುಗಿಸ್ಕೊಂಡು ಬಿಡಬೇಕು ಅಂತ ಹೇಳಿ ಮತ್ತೆ ಖುಷಿನ ಕರ್ಕೊಂಡು ಮತ್ತೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನಗೂ ಮನೇಲಿ ಇರೋಕ್ಕೆ ಬೇಜಾರಲ್ವ, ಸೊ ಅದಕ್ಕೆ ಅವ್ರ ಜೊತೆ ನಾನು ತೋಟದ ಹತ್ರ ಹೋಗಿದ್ದೆ. ಸರಿ ಅಂತ ಹೇಳಿ ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಯಾವುದೋ ಒಂದು 2-3 ಗಿಡ ಯೆಲ್ಲೋ ಕಲರ್ ಆಗಿತ್ತು, ಅದನ್ನೇ ಫೋಟೋ ತೆಗೆದು ನಾನು ತಮ್ಮಗೆ ಕಳಿಸ್ದೆ. ಬಿಕಾಸ್ ಅವನಿಗೆ ಇರೋದ್ರಲ್ಲಿ ನಾಲೆಜ್ ಅವನಿಗೆ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಅಂತ. ಸೊ ಅವನೇನಾದರೂ ಅದಕ್ಕೆ ಇದು ಮಾಡ್ಕೊಳ್ತಾನೆ. ಸರಿ ಅಂತ ತೋಟ ಎಲ್ಲ ನೋಡ್ಕೊಂಡು ನನ್ನ ಮಗ ಅಲ್ಲಿವರೆಗೂ ಹೋಗೋಣ ಬಾ, ಏನಾದರೂ ದಾಳಿಂಬೆ ಸಿಗುತ್ತೇನೋ ಕಿತ್ಕೊಂಬರೋಣ, ನಂಗೆ ದಾಳಿಂಬೆ ಬೇಕು ಅಂತಿದ್ದ. ಇದ್ದಾಗ ತಿನ್ನೋದಕ್ಕೆ ಬಲವಂತ ಮಾಡಬೇಕಿತ್ತು, ಇವಾಗ ಇಲ್ಲ ಅಲ್ವಾ, ಖಾಲಿ ಆಗಿದೆ ಅಲ್ವಾ. ಇವಾಗ ಬೇಕು ಅಂತಲೇ ಹಠ ಮಾಡ್ತಿದ್ದಾನೆ. ನಾನು ಇಲ್ಲ ಕೊಣೋ ಅಂತಂದರೆ ಯಾವುದಾದ್ರೂ ಒಂದಿರುತ್ತೆ ಬಾ ಲಾಸ್ಟ್ವರೆಗೂ ಹೋಗಿ ಬರೋಣ ಅಂತ ಫುಲ್ ತೋಟ ಎಲ್ಲ ನನಗೆ ಓಡಾಡಿಸ್ತಿದ್ದ ಚೆನ್ನಾಗಿ. ಹಾಗೆ ಇಲ್ಲೊಂದು ಗಿಡ ಮಾತ್ರ ಫುಲ್ ಎಲ್ಲೋ ಆಗಿಬಿಟ್ಟಿತ್ತು. ಮೇ ಬಿ ಅದೇನೋ ಡ್ರೈ ಬ್ಯಾಕ್ ಏನೋ ಅಂತಾರೆ ಅದನ್ನು. ಸೊ ಆ ಥರ ಆಗಿತ್ತು. ಸೊ ಅದನ್ನು ಫೋಟೋ ತೆಗೆದು ಅವನಿಗೆ ಕಳಿಸೋಣ ಅಂತ ಹೇಳಿ ಅದನ್ನು ಕೂಡ ಫೋಟೋ ತೊಗೊಂಡೆ. ಬಿಕಾಸ್ ಒಂದು ಗಿಡ ಆದರೆ ಅದು ಹಾಗೆ ಬಿಟ್ಬಿಟ್ರೆ ಹೋಗುತ್ತೆ ಅಂತ, ಮತ್ತು ಬೇರಿಂದ ಮತ್ತು ಭೂಮಿಯಿಂದ ಮತ್ತು ಪಕ್ಕದ ಗಿಡ ಕೂಡ ಹೋಗೋ ಚಾನ್ಸಸ್ ತುಂಬಾ ಇದೆ. ಸೊ ಆ ಥರ ತೋಟದಲ್ಲಿದ್ದಾಗ ಅದನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲ ಆ ಗಿಡನ ಕಿತ್ತು ಪಕ್ಕ ಹಾಕಿ ಆ ಗಿಡ ಉಣ್ಣಿರೋ ಜಾಗಕ್ಕೆ ಏನಾದರೂ ಬೇರೆ ಔಷಧಿಗಳನ್ನ ಹಾಕಬೇಕಾಗತ್ತೆ. ಸೊ ಅದಕ್ಕೆ ಅವನಿಗೆ ಫೋಟೋ ತೆಗೆದು ಕಳಿಸಿದ್ದೀನಿ. ಬಟ್ ಅವ್ನು ಆಲ್ರೆಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ದ. ದಾಳಿಂಬೆ ಬೆಳೆಯೋದು ತುಂಬ ಕಷ್ಟ ಇದೆ ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ತುಂಬ ಕಷ್ಟ ಇದೆ, ತುಂಬ ಖರ್ಚು ಕೂಡ ಹಾಗೆ ಬರುತ್ತೆ. ಸೊ ಆದಾಯ ಕೂಡ ಹಾಗೆ ಇದೆ ಅಂತ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಹೇಳ್ತಿರೋದು. ನಾವು ಆಲ್ರೆಡಿ ಫಸ್ಟ್ ಕ್ರಾಪ್ ತೊಗೊಂಡಿರೋದ್ರಿಂದ ನಮ್ಮದು ಗೊತ್ತಿರೋಂಗೆ ನಾನು ಹೇಳ್ತಿದ್ದೀನಿ. ಸೊ ದುಡ್ಡು ಎಲ್ಲನೂ ಆಳುಗಳೇ ಮಾಡ್ತಾರೆ, ಬಟ್ ದುಡ್ಡು ಇರಬೇಕು, ತುಂಬ ಖರ್ಚಿದೆ ಅದರಲ್ಲಿ. ಸೊ ಓಕೆ, ಅದು ಮಾಡ್ಕೊಳ್ಬೋದು. ಅದೇ ಸ್ವಲ್ಪ ರೋಗ ಜಾಸ್ತಿ ಅಂತ ಹೇಳ್ತಾರೆ, ಅದನ್ನು ನೋಡಿಕೊಂಡು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆ ಬೆಳೆ ಅಂತಲೇ ಹೇಳ್ಬೋದು. ಸೊ ನಮಗೂ ಕೂಡ ಫಸ್ಟ್ ಕ್ರಾಪ್ ಆಗಿದೆ, ಸೆಕೆಂಡ್ ಕ್ರಾಪ್ ನೋಡಬೇಕು ಯಾವ ಥರ ಬೆಳೀತಾನೆ ಅಂತ. ಸೊ ಅಷ್ಟರೊಳಗಡೆ JCB ಆಲ್ಮೋಸ್ಟ್ ಎಲ್ಲನೂ ಕ್ಲೀನಾಗಿ ಮಾಡಿದರು.
ಸೊ ಇನ್ನೊಂದು ಆ ಕಡೆ ಮಾತ್ರ ಒಂದು ಸ್ವಲ್ಪ ಗಿಡ ಎಲ್ಲ ಆಯಿತು. ಸರಿ ಕ್ಲೀನ್ ಮಾಡಿಸ್ಕೊಂಬೇಡ ಅದನ್ನು ಹೇಳಿ ಮತ್ತೆ ಏನಾದರೂ ಅದನ್ನು ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ಮತ್ತೆ JCB ಹುಡ್ಕೋದು ತುಂಬ ಕಷ್ಟ ಇದೆ. 1 ಅವರ್ಗೆ 1000 ರುಪೀಸ್ ಏನೋ ಚಾರ್ಜ್ ಮಾಡ್ತಿದ್ರು. ಸರಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನಿಧಾನವಾಗಿ ಮನೆಗೆ ಹೋಗೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ ಅಂಕಲ್ ಎಲ್ಲ ಬೆಂಕಿ ಕೂಡ ಇಟ್ಬಿಟ್ರು ಕ್ಲೀನಾಗಿ. ಸೊ ಇದೆಲ್ಲ ಆದಮೇಲೆ ಒಂದು 2 to 3 ಡೇಸ್ ಬಿಟ್ಕೊಂಡು ಮತ್ತೆ ಬಂದು ಇದನ್ನೆಲ್ಲನೂ ಟ್ರ್ಯಾಕ್ಟ್ರಿಯಲ್ಲೇನೋ ಉಳುಮೆ ಮಾಡಿಸಿ ಆಮೇಲೆ ನೀರೆಲ್ಲ ಇತ್ತು. ನೆಕ್ಸ್ಟ್ ಏನಾದರೂ ಹಾಕ್ಕೊಳ್ಬೇಕು, ಇದಕ್ಕೆ ಪ್ಲ್ಯಾನ್ ಇಲ್ಲ ಏನು ಹಾಕ್ಕೊಳ್ಬೇಕು ಅಂತ ನೋಡುವ ಅಂತ ಹೋಲ್ಡ್ ಮಾಡಿದ್ವಿ. ಸೊ ಕ್ಲೀನ್ ಮಾಡಿಸ್ತಾನೆ ಇದ್ರು. ತುಂಬ ಕ್ಲೀನ್ ಮಾಡಿಸಿದ್ಮೇಲೆ ಎಷ್ಟು ಜಾಗ ಕಾಣಿಸ್ತಿದೆ ಅಂದರೆ ಫಸ್ಟ್ ನಮ್ಗೆ ಅಷ್ಟು ಜಾಗ ಕಾಣಿಸ್ತಿರ್ಲಿಲ್ಲ. ಸೊ ಅಲ್ಲಲ್ಲಿ ಗೊಬ್ಬರ ಮಣ್ಣೆಲ್ಲ ಇತ್ತಲ್ವ, ಸೊ ಕಾಣಿಸ್ತಿರ್ಲಿಲ್ಲ. ಸರಿ ಅಂತ ಅದೆಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ಬಂದಮೇಲೆ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪ ತಮ್ಮ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು, ಏನೋ ಬೆನ್ನೋವು ಅಂತ ಹೇಳ್ಬಿಟ್ಟು. ಸೊ 3 ಡೇಸ್ ಆಗಿತ್ತು. ಹೋಗಬೇಕು ಅಂದ್ಕೊಂಡು ಹೋಗಿರಲಿಲ್ಲ. ಸರಿ ಅವನ್ನ ನೋಡಿಕೊಂಡು ಹಾಗೆ ವಾಪಸ್ ಬರ್ತಾಯಿದ್ವಿ. ಸೊ ಅವನ್ನ ನೋಡೋಕೆ ಹೋಗಿದ್ದು 7:30 ಆಗಿತ್ತು. ವಾಪಸ್ ಬರೋಕ್ಕೆ ನಮ್ಮ ಅತ್ತೆಯವರೆಲ್ಲ ಬಂದಿದ್ದರು ಹಾಸ್ಪಿಟ್ಲಲ್ಲಿ. ಸೊ ಮಾತಾಡಿಕೊಂಡು ಹಂಗೆ ಸ್ವಲ್ಪ ಟೈಮ್ ಪಾಸ್ ಆಗೋಯ್ತು. ಅಲ್ಲಿ ಟೈಮ್ ಜಾಸ್ತಿ ಆಯಿತು. ವಾಪಸ್ ಬರೋದಕ್ಕೆ ಮೇ ಬಿ 9:30 ಆಗಿತ್ತು ಅನಿಸುತ್ತೆ. ಸೊ ಮನೆಗೆ ಹೋಗಿ ಅಡುಗೆ ಮಾಡೋದೇನು ಅಂತ ಅಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ನೋಡಿ ನನ್ನ ಮಗ ಏನಾದರೂ ನಂಗೆ ಖಾರದ್ದು ಬೇಕು ಅಂತದ. ಸೊ ಸರಿ ಅಂತ ಹೇಳಿಬಿಟ್ಟು ಏನು ಮಾಡಿದ್ವಿ ಅಂತ ಗೋಬಿ ಚಿಲ್ಲಿ ಅದು ಮಾಡಿದ್ವಿ, ಗೋಬಿ ಚಿಲ್ಲಿ. ಅವನು ಬಿಸಿಗೆ ಬಿಡ್ತಾನೆ ಇಲ್ಲ, ಹೂಬ್ಕೊಂಡು ಎಷ್ಟು ಸ್ಪೈಸಿ ಇದ್ದರೂ ಕೂಡ ತಿಂತಿದ್ದಾನೆ. ಬಟ್ ಇವನಿಗೆ ಸ್ಪೈಸಿನೇ ಇಷ್ಟ. ಸ್ವೀಟ್ ಅಂದರೆ ಸ್ವಲ್ಪ ಕೂಡ ಬಾಯಲ್ಲಿ ಇಡೋದೇ ಇಲ್ಲ ಅವನು. ಸ್ಪೈಸಿ ಆದರೆ ಉಬ್ಕೊಂಡು ನೀರು ಪಕ್ಕದಲ್ಲಿ ಒಂದು ಬಾಟ್ಲಿ ತುಂಬ ನೀರು ಇಟ್ಕೊಂಡು ಕುಡ್ಕೊಂಡು ತಿಂತಾರೆ. ಅವನಿಗೆ ಸ್ವೀಟ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟೋ ಸ್ವೀಟ್ ತಿಂತಾನೆ ಅಂದರೆ ಚಾಕ್ಲೇಟ್ ತಿಂತಾನೆ, ಜಾಮೂನ್ ತಿಂತಾನೆ. ಅದು ಬಿಟ್ಟರೆ ಇನ್ನೇನು ಬಾಯಲ್ಲಿ ಕೂಡ ಇಡೋದಿಲ್ಲ. ಹಾಗೆ ನಾವು ಫ್ರೈಡ್ ರೈಸ್, ನಾವು ಹೋಗಿದ್ದೆ ಲೇಟಾಗಿ ಆಗಿರೋದ್ರಿಂದ ಫ್ರೈಡ್ ರೈಸ್ ಮಾತ್ರ ಇತ್ತು. ಆದರೆ ನಾವು ಕೂಡ ಮಶ್ರೂಮ್ ಫ್ರೈಡ್ ರೈಸ್ನ ತೊಗೊಂಡು ಟೇಸ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.